ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ JP. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ದೀಪಾವಳಿ ಅಮಾವಾಸ್ಯೆ ಪ್ರಯುಕ್ತ ನನ್ನ ಮನೆ ದೇವರಾದಂತಹ ಗುಳ್ಯಮ್ಮನ ಚಿನ್ನೂರೇಶ್ವರ ಹಾಗೆ ಟೋಪಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಇವತ್ತು ಹಣ್ಣು ಕಾಯಿ ಕೊಟ್ಟು ಬಂದಿದ್ದು. ಹಾಗೆ ಇವತ್ತಿನ ಒಂದು ವಾತಾವರಣ ಹಾಗೆ ಅಲ್ಲಿನ ಪರಿಸರ ಹೇಗಿದೆ, ಅಲ್ಲಿನ ದೇವಸ್ಥಾನಗಳು ಹೇಗಿದ್ದಾವೆ ಎಂಬುದು ಇದು ಆಂಧ್ರ ಗಡಿ ಭಾಗದ ಒಂದು ಕಾರ್ಯಕ್ರಮವಾಗಿರೋದರಿಂದ ಇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಗಡಿ ಭಾಗ ಆದಂತಹ ಜಿಲ್ಲೆಗಳು ಹಾಗೆ ಗಡಿ ಭಾಗ ಹಂಚಿಕೊಂಡು ಬೆಳೆದಂತಹ ಭೂಭಾಗ ಇದು. ಇದರಲ್ಲಿ ಬರುವಂತಹ ಎಲ್ಲ ನನ್ನ ರೈತ ಬಾಂಧವರು ಭತ್ತಗಳನ್ನು ಬೆಳೆದು ತನ್ನ ಹಚ್ಚ ಹಸಿರಿನ ಫಲವತ್ತತೆಯನ್ನು ನೋಡ್ಬೋದು. ನೀವು ಆ ಕಡೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಎಕ್ಕಡೆ ಕಣ್ಣು ಹಾಕಿದರೂ ಎಲ್ಲಿ ನೋಡಿದರೂ ಹಚ್ಚ ಹಸಿರಿನ ಭತ್ತದ ತವರು ಜಿಲ್ಲೆ ಅಂತಲೇ ಕರಿಬೋದು. ಇದು ಮೋಕ ರೋಡಿನ ಒಂದು ದೃಶ್ಯವಾಗಿರುವಂಥದ್ದು ಕಂಡು ಬರ್ತಾ ಇದೆ. ನೋಡ್ಬೋದು, ನೀವು ಎಲ್ಲಿ ಕಣ್ಣು ಹಾಯಿಸಿದ್ರು ಬಿಳಿ ಮೋಡಗಳ ಜೊತೆಗೆ ಭತ್ತದ ಕೊಯ್ಲು. ಹಾಗೆ ಇದು ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗ ಮಧ್ಯೆ ಹರಿಯುವಂತಹ ವೇದಾವತಿ ನದಿಯ ಒಂದು ದೃಶ್ಯ ಇದು. ಈ ಕಡೆ ನೋಡ್ಬೋದು, ಇದು ಕರ್ನಾಟಕ ಮಧ್ಯದಲ್ಲಿ ಈ ವೇದಾವತಿ ನದಿ ಹರಿದುಕೊಂಡು ಹೋಗುವಂಥದ್ದು. ನಾವಿಗೆ ಹೋಗುವಂಥದ್ದು ಆಂಧ್ರ ಪ್ರದೇಶದ ಗುಳ್ಯಂ ಗ್ರಾಮ, ಇದು ಕರ್ನಾಟಕದ ಬಸವರಕೋಡು. ಹಾಗೆ ಇದು ಗುಳ್ಯಂ ಗ್ರಾಮ, ಇದು ಆಂಧ್ರ ಪ್ರದೇಶದ ವ್ಯಾಪ್ತಿಗೆ ಸೇರುವಂತಹದ್ದು. ಈ ವೇದಾವತಿ ನದಿಯು ಗುಳ್ಯಂ ಗ್ರಾಮ ಮತ್ತು ಕರ್ನಾಟಕದ ಬಸವರಕೋಡು ಎಂಬ ಈ ಊರುಗಳ ಮಧ್ಯದಲ್ಲಿ ಈ ವೇದಾವತಿ ನದಿಯು ಹರಿದು ದಾಟುವಂತಹದ್ದು ಈ ದಾರಿ. ಇದು ಮೊದಲಿಗೆ ಬರೀ ನೀರಿನಲ್ಲಿ ತೆಪ್ಪಗಳನ್ನು ಬಳಸಿಕೊಂಡು ಈ ಮಳೆಗಾಲದಲ್ಲಿ ಹೋಗುವಂಥದ್ದು ಈ ರಸ್ತೆ. ಈಗಿನ ಒಂದು ಜನರು ಎಚ್ಚೆತ್ತುಕೊಂಡು ಈ ಗಾಡಿಗಳು, ಲಾರಿ, ಟ್ರ್ಯಾಕ್ಟರ್, ಈ ಕಾರ್ಗಳಿಗೆ ಹೋಗುವಂತಹ ಈ ರಸ್ತೆಯನ್ನು ಸ್ವಚ್ಛಂದವಾಗಿ ನಿರ್ಮಿಸಿ ಜನರಿಂದನೇ ಏನು ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಬರ್ತಾ ಇರೋದು. ಇದು ನೋಡ್ತಾ ಇರ್ಬೋದು, ಇದು ಗುಳ್ಯಂ ಆಂಧ್ರ ಪ್ರದೇಶದ ಒಂದು ಗ್ರಾಮ. ಈ ದೇವಸ್ಥಾನ ಕಾಣ್ತಾ ಇರ್ಬೋದು, ಶ್ರೀ ಗಾದಿಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಬಹಳ ಪವಾಡ ಪುರುಷ, ಶಿವನ ಭಕ್ತಿಯಿಂದಲೇ ಮನಸ್ಸು ಗೆದ್ದ ಪವಾಡ ಪುರುಷ ಅಂತಲೇ ಹೇಳ್ಬೋದು. ಶಿವಶರಣ ಗಾದಿಲಿಂಗೇಶ್ವರ ಎಂದು ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಇದು. ಎಲ್ಲರೂ ಹಾಲು ಮತಸ್ಥ ಸಮಾಜದವರು ಈ ದೇವಸ್ಥಾನವನ್ನು ನೆರವೇರಿಸಿಕೊಂಡು ಹಾಗೆ ಪೂಜೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರುವಂತಹ ಪದ್ಧತಿ ಈ ಗುಳ್ಯಂ ಗ್ರಾಮದ ಒಂದು ವಿಶೇಷ ಪೂಜೆಯನ್ನು ಹಾಗೂ ಇವತ್ತಿನ ಒಂದು ಅಮಾವಾಸ್ಯೆ ಕಾರ್ಯಕ್ರಮ ಪೂಜೆಯನ್ನು ಬಹಳ ಸ್ವಚ್ಛಂದವಾಗಿ ಹಾಗೆ ಅಲಂಕಾರ ಭರಿತವಾಗಿ ಈ ಗುಳ್ಯಂ ಗ್ರಾಮದ ಗಾದಿಲಿಂಗೇಶ್ವರ ಪೂಜೆಯನ್ನು ನೆರವೇರಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗ ನಮ್ಮ ಮನೆ ದೇವರಾದಂತಹ ಚಿನ್ನೂರೇಶ್ವರ ದೇವಸ್ಥಾನ, ಇದು ನನ್ನ ಮನೆ ದೇವರು ಚಿನ್ನೂರೇಶ್ವರ ದೇವಸ್ಥಾನ. ಇದರ ಪೂಜಾರಿ ಹೊರಗಡೆ ಇದ್ದರು. ಆದ ಪರವಾಗಿಲ್ಲದ ಕಾರಣ ಈ ಬಾಲಕ ಯಾವಾಗಲೂ ಪೂಜೆ ನಡೆಸ್ಕೊಂಡು ಬರ್ತಾ ಇರುವಂತಹ ಈ ಹುಡುಗ ಈ ದೇವರ ಕೃಪೆಗೆ ಭಕ್ತಿಯ ಪೂರ್ವಕವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಈ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಪೂಜೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅಲ್ಲಿಂದ ನಾನು ನನ್ನ ಮನೆ ದೇವರಾದಂತಹ ಈ ತೊಟ್ಟಿಲು ಚಿನ್ನೂರೇಶ್ವರನ್ನು ನೋಡ್ಬೋದು. ಮೊದಲಿಗೆ ಇಲ್ಲೆಲ್ಲ ಹಾವಿನ ಪರೆಗಳು. ಇಲ್ಲಿ ನನ್ನ ಮನೆ ದೇವತೆ ಆದಂತಹ ಟೋಪಿ ಮಾರಮ್ಮ ದೇವಸ್ಥಾನ. ಈ ಜಾಗದಲ್ಲಿ ಮೊದಲು ಕಾಡಿನಲ್ಲಿ ನೆಲೆಸಿ ಅದರಲ್ಲಿ ಬೇವಿನ ಮರದ ಪೊಟರೆ ಮಾಡಿಕೊಂಡು ಈ ದೇವಿಯು
ಅಲಂಕರಿಸಿರುವುದು ನೋಡ್ತಾ ಇರ್ಬೋದು. ಮೊದಲು ಒಂದು ಕಟ್ಟೆಯಿಂದ ನಿರ್ಮಿತವಾಗಿ ಅದನ್ನು ಎಲ್ಲರಿಗೂ ಒಂದು ಪಾತ್ರರಾಗಿ ಪೂಜೆಯಲ್ಲಿ ಪಾತ್ರರಾಗಿರ್ಬೋದು. ಎಲ್ಲ ಶುಕ್ರವಾರ ಮತ್ತು ಮಂಗಳವಾರ ಈ ಪೂಜೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರ್ತಿದ್ರು. ಹಾಗೆ ಇವತ್ತು ಅಮಾವಾಸ್ಯೆ ಪ್ರಯುಕ್ತ ಅಲಂಕಾರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ. ಹಾಗೆ ಬರೀ ಚೆಂಡು ಹೂವಿನ ಅಲಂಕಾರ. ಹಾಗೆ ಅಲ್ಲಿಂದ ಪೂಜೆ ಮಾಡಿಕೊಂಡು ಪ್ರಸಾದವನ್ನು ದೇವಸ್ಥಾನದ ಹಿಂಭಾಗದಲ್ಲೇ ದಾಸೋಹ ಇತ್ತು. ಚೆನ್ನಾಗೇ ಇತ್ತು, ಅದನ್ನು ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು. ಎಲ್ಲರಿಗೂ ನನ್ನ ಹಾರ್ದಿಕ